ತಂದಿರೋ ತಿಂಡಿಲಿ ನಿಮ್ಗೋಸಿ ತಿನ್ಸಿ ನಾನು ಹಸಿ ತಿಂತೀನಿ. ನಿನಗೆ ಹಿಂಗೆಲ್ಲ ಹೇಳೋರು ಅರ್ಥ ಆಗಲ್ಲ. ಇದ್ಯಾಕೆ ಪಾರು ಮೊಕ್ಕ ನೋಡ್ತಾ ಇದೆ? ಮಾವ ಪಾರು ತಲೆಗೆ ಪೆಟ್ಟು ಮಾಡ್ಕೊಂಡು ತಲೆ ಕೆಟ್ಟೋಗ್ಬಿಟ್ಟಿದ್ಯಂತೆ. ತಲೆಗೆ ಪೆಟ್ಟು ಬಿದ್ದಿರೋದು ಅವಳಿಗೆ, ಕೆಟ್ಟೋಗಿರೋದು ನನಗೆ. ಆನೆ ಬಂತು ನಾನಿ. ಇದೆಲ್ಲ ಗೆಪ್ತಿ ಅದ, ನೀ ದೊಡ್ಡವಳಾಗಿದ್ ಗೆಪ್ತಿ ಇಲ್ವಾ? ಆನೆ ಬಂತೊಂದಾನೆ, ಯಾವೂರಾನೆ? ದಿಡ್ಡಪುರ್ದಾನೆ. ಯಾಕೆ ಬಂತು? ಮಕ್ಕಳು ನೋಡಕ್ ಬಂತು. ಮಕ್ಳಿಗೆ ಅಂತ ಅಂತು. ಕಳ್ಳಪುರಿ ಕೂಸು ಮರಿಬೇಕು. ಅಯ್ಯೋ, ಕಳ್ಳಪುರಿ ಬೇಡ, ನಂಗೆ ಕೂಸು ಮರಿಬೇಕು. ಗೌಡ್ರೆ, ಒಂದ್ ವಯಸ್ಸಿಗೆ ಬಂದ್ರೆ ಹುಡುಗಿನ ಕೂಸ ಮರಿ ಮಾಡ್ಸ್ಕೊಂಡು ಕರ್ಕೊಂಡ್ ಬರ್ತಿದ್ರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಮಧುರ ಅವ್ರೆ, ವಿಷಯ ಏನಂತ ನಿಮ್ಗೂ ಗೊತ್ತು ತಾನೆ. ಸಾರಿ ಗೌಡ್ರೆ, ಮರ್ತೋಗಿದ್ದೆ. ಪಾರು, ನೀನ್ ಯಾಕಮ್ಮ ಕೂಸು ಮರಿ ಮಾಡಿಸ್ಕೊಂಡ್ ಬಂದೆ? ಈ ಸ್ಕೂಲಿಗೆ ನಡ್ಕೊ ಬಂದ್ರೆ ಕಾಲ್ ನೋಯಕ್ಕಿಲ್ವಾ? ಸರಿ ಗೌಡ್ರೆ, ನೀವೇನ್ ಹೊರಡಿ, ನನ್ ಪಾರುಗ ಐ ಹೇಳ್ಕೊಡ್ತೀನಿ. ಬೇಡ, ಮತ್ತಿನ್ನೇನ್ ಬೇಕು? ಮಂಗನ್ನ ನಾಡಿ ಹೇಳ್ಕೊಡ್ಬೇಕು. ಆ ಅಡ್ಗೆ ನಮ್ಮ ಮಾವ ತಕ ತಕ ಅಂತ ಕುಣಿಬೇಕು. ಪಾರು, ಚಿಕ್ಕ ಮಕ್ಳು ದೊಡ್ಡವ್ರಿಗೆ ಈ ರೀತಿ ಎಲ್ಲ ಟಾರ್ಚರ್ ಕೊಡ್ಬಾರ್ದು. ನಾನು ನಿಂಗೆ ಬೇರೆ ರೇಂಜ್ ಹೇಳ್ಕೊಡ್ತೀನಿ. ಬೇಡ, ನಮ್ ಮಂಗಣ್ಣ ನಡಬೇಕು. ಅದಕ್ಕೆ ನಮ್ಮ ಮಾವ ಕುಂಟ ಹಾಕ್ಬೇಕು. ಮಧುರ ಅವ್ರೆ, ಇವ ಯಾನ್ ಹೇಳಿದ್ರು ಕೇಳಲ್ಲ. ಒಂದ್ ಪದ ಅಲ್ವಾ, ಬಿಟ್ಬಿಡಿ. ನಿಮ್ ಜೊತೆಗೆ ತಾನೆ ನಾನು ಕುಣಿದು ಬಿಡ್ತೀನಿ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಪ್ರಯಾಣಿಕರ ಗಮನಕ್ಕೆ. ಅವಳು ಹೇಳಿದ್ದು ನನ್ ಜೊತೆ ಡಾನ್ಸ್ ಮಾಡಕ್ಕಲ್ಲ, ನೀವೊಬ್ರೇ ಡಾನ್ಸ್ ಮಾಡಿ ಅಂತ. ಟೀಚರ್ ಹಾಡಿ ಹೋಳಿ. ಪಾರು, ನಿಮ್ ಮಾವನ ಹಾಡು ಹೇಳ್ತಾರೆ, ಡಾನ್ಸು ಮಾಡ್ತಾರೆ. ನಾವಿಬ್ರು ನೋಡೋಣ, ಓಕೆನಾ? ಓಕೆ. ಮಾವ ಬಿರ್ನ ಹಾಡಿ ಹೋಳಿ. ಮಂಗಣ್ಣ ಗೇರ್ ಗೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ, ಗೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ, ಗೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ, ಗೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ. ಪರವಾಗಿಲ್ಲ ಗೌಡ್ರೆ, ನಿಮ್ಗೂ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಈ ಹಾಡ್ನೆಲ್ಲ ಎಲ್ಲಿಂದ ಕಲ್ತ್ರೋ? ಮಧುರ ಅವ್ರೆ, ನೀವು ಪಾಠ ಮಾಡೋದನ್ನ ಇಣಕಿ ನೋಡಿ ಕಲ್ತ್ಕೊಂಬಿಟ್ಟಿ. ಮಾವ, ಈ ಸ್ಕೂಲ್ ಮುಗೀತು, ಬನ್ನಿ ಅಟ್ಟಿಗೆ ಹೋಗವು. ಪಾರು, ಸ್ಕೂಲಿಗೆ ಬಂದು 5 ನಿಮಿಷ ಆಗಿಲ್ಲ, ಸ್ಕೂಲ್ ಮುಗೀತು ಅಂತ ಹೇಳ್ತಿದ್ಯಾ? ಸ್ಕೂಲ್ ಮುಗೀತಾ ಇಲ್ವಂತ ಹೇಳ್ಬೇಕಾಗಿರೋದು ನಾನು, ನೀನಲ್ಲ. ಪಾಠ ಕೇಳ್ಬೇಕಾಗಿರೋಳು ನಾನು, ನೀವಲ್ಲ. ನೀವೇನೋ ನನ್ನ ಅಟ್ಟಿಗೆ ಬಿಡ್ಲಿಲ್ಲ ಅಂದ್ರೆ ಕಲ್ ತಗೊಂಡು ಹೊಡ್ಬಿಡ್ತೀನಿ ಅಷ್ಟೇ. ಹಾಗೆಲ್ಲ ಏನು ಮಾಡ್ಬೇಡ ಗೌಡ್ರೆ. ಫಸ್ಟ್ ಇವಳ ಮನೆ ಕರ್ಕೊಂಡು ಹೋಗಿ. ಬರೀ ಕರ್ಕೊಂಡು ಹೋಗೋದಲ್ಲ, ಮತ್ತೆ ನನ್ನ ಕೂಸು ಮರಿ ಮಾಡ್ಬೇಕು. ಪುನಃ ಕೂಸು ಮರಿ ಹೊತ್ಕೊಂಡು ಹೋಗ್ಬೇಕಾ? ಆಗಲ್ಲ, ನನ್ ಕಲ ಆಗಲ್ಲ. ಆಗೋಗಿಲ್ಲ ಅಂದ್ರೆ ನಾನು ಬರೋಗಿಲ್ಲ ಅಷ್ಟೇ. ಟೀಚರ್ ನೀವಾದ್ರೂ ಹೇಳಿ. ಗೌಡ್ರೆ, ಇವಳು ಹೀಗಾಗಕ್ ನೀವೇ ಕಾರಣ, ಸೊ ಅನ್ಭವಿಸಿ. ಯಾಕೆ ಪಾರು ಅವ್ರಿಗೆ ನಿಜವಾಗ್ಲೂ ತಲೆ ಗೇಟ್ ಬಿದ್ದು ಈ ರೀತಿ ಆಡ್ತಿದ್ದಾರೆ ಅಂತೇನೋ? ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಅಲ್ಕಣಿ. ಕರಡಿ ಬೆಟ್ಟಕ್ಕೆ ಹೋಯಿತೋ, ಕರಡಿ ಬೆಟ್ಟಕ್ಕೆ ಹೋಯಿತೋ, ಕರಡಿ ಬೆಟ್ಟಕ್ಕೆ ಹೋಯಿತೋ. ಇಳಿಸ್ರಿ ಕೆಳಗೆ. ನೋಡಿ, ನನಗೆ ಯಾಕೆ ಕೊಟ್ಟಿದ್ರಿ? ನಿಮಗೆ ಸಿಕ್ಕಿದ ಅವಕಾಶ ಇವರಿಗೆ ಸಿಕ್ಕಲಿಲ್ಲ ಅನ್ನುವ ಹೊಟ್ಟೆವರಿಗೆ. ಐ ಲೈಕ್ ಇಟ್. ಲೇ, ಸುಮ್ಮನೆ ನಿಂತ್ಕೋ. ನೀನು ಮಧ್ಯ ಮಾತಾಡಿದ್ರೆ ನನಗೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗುತ್ತೆ. ಎಲ್ಲಿ ಇಟ್ಟಂಗೆ ಆಗ್ತದೆ ಟಂಗರಾಜ? ಅರ್ಥವಾಯ್ತು ನಿಮ್ಮ ಸಾಕಲ್ಲಿಯೇ ಎಲ್ಲಿ ಇಟ್ಕೊಂಡಿದ್ದೀರಾ ಅಂತ. ಅಡ ಕಲ್ತಿಬಿಟ್ರು, ನೀವು ಸಿಟ್ಟಪ್ಪಿಗಿರೋ, ನಾನು ನೀವು ತಮ್ಮ ಮಾತಾಡ್ತೀನಿ. ಅಣ್ಣಪ್ಪ ನೋಡಿ, ನನಗೆ ಯಾಕೆ ಕೊಡಿದ್ರಿ ಅದಕ್ಕೆ ಉತ್ತರ ಕೊಡಿ. ಅಲ್ಲ ರೀ, ವಯಸ್ಸಿಗೆ ಬಂದಿರೋ ಹುಡುಗಿನ ಈ ರೀತಿ ಕೂಸು ಮರಿ ಹೊತ್ಕೊಂಡು ಓಡಾಡ್ತಿದ್ರಲ್ಲ, ನಿಮ್ಗೇನು ಇಲ್ವೇನ್ರಿ? ನಮ್ಮವ ನನ್ನ ಎತ್ಕೊಂಡು ಕೂಸು ಮರಿ ಮಾಡಿದ್ರೆ ನಿಮ್ಗೇನ್ ಕಷ್ಟ ಅಂಕಲ್? ಪಾರೋರೆ, ಬೇಕಿದ್ರೆ 2 ಏಟು ಹೊಡೆದು ಬಿಡಿ, ಅಂಕಲ್ ಅಂತ ಮಾತ್ರ ಅನ್ಬೇಡಿ. ನೀವ್ಯಾಕ್ರಿ ಹೊಡೆದ್ರಿ?
ಅವ ಚಿಕ್ಕ ಹುಡುಗಿ ಅಂಕಲ್ ಹೊಡೆದ್ರೆ ತಪ್ಪಾಗುತ್ತೆ, ಅದಕ್ಕೆ ನಾನೇ ಹೊಡೆದಿ. ನೆಪ್ನೋರಿ ಪರಿಸ್ಥಿತಿ ಗೊತ್ತಿದ್ದು ನನಗೆ ಕೆನ್ನು ಹೊಡೆದ್ರಲ್ವಾ, ಇದು ತಪ್ಪಲ್ವಾ? ತಪ್ಪೇ. ಮಾವ ಮಾವ ಈ ಅಂಕಲ್ಗೆ ಇನ್ನೊಂದ್ಸಲಿ ಹೊಡಿರಿ. ನಾ ಹೊಡತೀನಿ, ನೀವು ಒಳಕ್ಕೆ ಹೋಗು. ನೀವು ಹೊಡಿಗಂಟು ನಾವು ಒಳಗೋಗಕ್ಕಿಲ್ಲ. ನೋಡು, ನೀವು ಒಳಕ್ಕೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಐಕ್ಳು ಕಳ್ರವ್ರಲ್ಲ ನೀನು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಯವ್ವ ಐಕ್ಳು ಕಳ್ರನ್ನ ನೋಡು ಹೆಂಗ್ ನೋಡ್ತಾರೆ. ಗೌಡ್ರೆ, ನಾವು ನಿಮ್ಮ ಕಣ್ಣಿಗೆ ಮಕ್ಳು ಕಳ್ರ ಕಣಂಗೆ ಕಾಣ್ತಾ. ನೋಡಿ ಬಜ್ರಂಗಿ ಇನ್ಸ್ಪೆಕ್ಟ್ರೆ, ಪಾರು ಸರಿಯಾಗೋವರೆಗೂ ಅವಳ ಕಣ್ಣಿಗೆ ನೀವೆಲ್ಲ ಯಾವ ಥರ ಕಾಣಿಸ್ತಿದ್ದೀರಿ, ನನ್ನ ಕಣ್ಣಿಗೂ ಅದೇ ಥರ ಕಾಣಿಸ್ತಿದ್ದೀರಿ. ಈ ಗೌಡ್ರೆ, ಪಾರೋರ್ಗೆ ಹಿಂಗಾಗಿದೆ ಅಂತ ಗೊತ್ತಾದ್ಮೇಲೆ ಒಳ್ಳೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡ್ಸೋದನ್ನ ಬಿಟ್ಟು ಕೂಸುಮರಿ ಓದ್ಕೊಂಡು ಓಡಾಡ್ತಿದ್ರಲ್ಲ, ಇದು ಸರಿಯೇನ್ರಿ? ಏನ್ ಮಾಡೋದು ಅಣ್ಣ ಅಪ್ಪನವ್ರೆ, ಈ ಊರ್ಲಿ ಸಡನ್ ಆಗಿ ಡಾಕ್ಟ್ರು ಸಿಗಲ್ಲ. ಪಾರು ಸರಿಯಾಗೋವರೆಗೂ ಅವಳನ್ನ ಕೂಸ್ತರ ನೋಡ್ಕೊಳ್ಳಿ ಅಂತ ಮಧುರವ್ರು ಹೇಳಿರೋದು. ನನಗೆ ಪಾರೋರು ಹೀಗಾಗಿರೋದಕ್ಕೆ ಬೇಜಾರಿಲ್ಲ. ಮತ್ತೆ ಯಾಕೆ ಬೇಜಾರು? ಈ ಗೌಡ್ರು ಮಕ್ಕಳಾಟ ಆಡಿಸ್ತೀನಂತ ಎಲ್ಲಿ ಚೆಲ್ಲಾಟ ಆಡ್ಬಿಡ್ತಾರಂತ ಭಯ. ಈ ಗೌಡ್ರದ್ದು ಆಟ ದಿನೇ ದಿನೇ ಜಾಸ್ತಿ ಆಗೋಯ್ತು. ಪುಟ್ಟಮಲ್ಲಿ ಅವ್ರು ಊರಿಗೆ ಹೋದಾಗಿಂದ ಮೂಗ್ದರ ಕಿತ್ತು ಹೋರಿ ತರ ಆಡ್ತಿದ್ದಾರೆ. ಜೋನಿ, ಯಾರಿಗೆ ಬೈಕೊಂಡ್ ಬರ್ತಿದ್ದೀರಾ? ಇನ್ಯಾರ್ಗೆ? ಗೌಡ್ರಿಗೆ. ಅವ್ರು ನಿಮಗೆ ಏನ್ ಮಾಡಿದ್ರು? ಅವ್ರು ನನ್ಗೇನ್ ಮಾಡ್ತಾರೆ, ಎಲ್ಲ ಪಾರುಗ್ ಮಾಡಿದಾರಲ್ಲ, ಸಾಲದ್ದು ಅಂತ ಕೂಸುಮರಿ ಕಟ್ಕೊಂಡು ಊರ್ ಸುತ್ತ ಓಡಾಡ್ತಿದ್ದಾರೆ. ಇದ್ರಲ್ಲಿ ಅವ್ರ ತಪ್ಪೇನಿದೆ? ಪಾರು ತಲೆಗೆ ಪೆಟ್ ಬಿದ್ದಿರೋದಕ್ಕೆ ತಾನೆ ಅವ್ರು ಈ ರೀತಿ ಎಲ್ಲ ಮಾಡ್ತಿರೋದು. ಅವ್ರಿಗೆ ಪೆಟ್ ಬೀಳೋದಕ್ಕೆ ಇವ್ರು ತಾನೆ ಕಾರಣ. ಅವ್ರೇನ್ ಬೇಕು ಬೇಕು ಅಂತ ಮಾಡಿದ್ರ? ಅವಳನ್ನ ಕೂಸುಮರಿ ಮಾಡ್ಕೊಂಡು ಸ್ಕೂಲ್ ಹತ್ರನೂ ಬಂದಿದ್ರು. ನಾನು ಅವ್ರಿಗೆ ಬೈದು ಬುದ್ಧಿ ಹೇಳಿ ಕಳ್ಸಿದೀನಿ. ಆಮೇಲೆ ಅವ್ರ ಪರಿಸ್ಥಿತಿ ನೆನ್ಸ್ಕೊಂಡು ನಂಗೆ ಅಯ್ಯೋ ಪಾಪ ಅನ್ನಿಸ್ತು. ಅಂತವ್ರಿಗೆ ಅಯ್ಯೋ ಪಾಪ ಅಂದ್ರೆ ನಮಗ್ ಪಾಪ ಸುತ್ಕೊಂಡ್ಬಿಡುತ್ತೆ. ಹಲೋ ಭಾವುಕ ನಟ, ನೀವ್ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊತಿರೋದು? ಅದು ಪಾರೋರು ಚಿಕ್ಕ ಹುಡುಗಿ ತರ ಆಡ್ತಿದಾರೆ ಅಂತ ಅವ್ರನ್ನ ಕೂಸುಮರಿ ಹೊತ್ಕೊಂಡು ಊರ್ ಸುತ್ತ ಓಡಾಡಿದ್ರೆ ನೋಡಿದ ಜನ ಪಾರೋರ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ತಪ್ಪು ತಿಳ್ಕೊಂಡವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ರಾಯ್ತು ಬಿಡಿ. ಆದ್ರೂ ಇದನ್ನೆಲ್ಲ ಇನ್ನು ಎಷ್ಟು ದಿನ ನೋಡ್ಬೇಕು? ಡಾಕ್ಟರ್ ಬಂದು ಪಾರು ಟ್ರೀಟ್ಮೆಂಟ್ ಕೊಡೋ ತನಕ. ಮಧು, ಈ ಹಳ್ಳಿಲಿ ಸರಿಯಾಗಿ ಕೆಮ್ಗೆ ಟ್ಯಾಬ್ಲೆಟ್ ಸಿಗಲ್ಲ, ಇನ್ ತಲೆ ಕೆಟ್ಟರ ವಿಷಯಕ್ಕೆ ಸಿಗ್ತಾರ? ಸಿಗಲ್ಲ ಅಂತ ಸುಮ್ನೆ ಕೂತ್ರೆ ಏನೂ ಆಗಲ್ಲ. ನಾನು ಊರ್ಗೌಡ್ರ ಮನೆಗೆ ಹೋಗಿ ಪಾರು ವಿಷಯನೆಲ್ಲ ಹೇಳಿದೀನಿ. ಅವ್ರ ಪಕ್ಕದ ಊರಿಂದ ಡಾಕ್ಟರ್ನ ಕರೆಸ್ತೀನಿ ಅಂತ ಹೇಳಿದ್ದಾರೆ. ಅವ್ರೇನಾದ್ರೂ ಬಂದ್ರೆ ಬಹುಶಃ ಪಾರು ಇವತ್ತು ಸರಿ ಹೋಗ್ಬೋದು. ಮಧು, ಸಿಟಿಲೇ ಟೈಮಿಗೆ ಸರಿಯಾಗಿ ಡಾಕ್ಟರ್ ಸಿಗಲ್ಲ, ಇನ್ನು ಈ ಹಳ್ಳಿಲಿ ಬಂದ್ಬಿಡ್ತಾರಾ? ಎಲ್ಲಾ ಡಾಕ್ಟರ್ಸು ಒಂದೇ ತರ ಇರಲ್ಲ. ಪೇಷಂಟ್ ಸೀರಿಯಸ್ ಅಂದಾಗ ಬಂದೇ ಬರ್ತಾರೆ. ಸರಿ, ಯಾವುದಕ್ಕೂ ನಾನು ಇನ್ನೊಂದ್ಸಲ ಹಳ್ಳಿ ಗೌಡ್ರ ಮನೆ ಹತ್ರ ಹೋಗಿ ಡಾಕ್ಟರ್ ಕರ್ಸೋದಕ್ಕೆ ಗಾಡಿ ಕಳ್ಸಿದಾರೆ ಏನೋ ಅಂತ ನೋಡ್ಕೊಂಡ್ ಬರ್ತೀನಿ. ಬೈ ದ ವೇ ಜಾನಿ, ಪಾರು ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಕನ್ಸರ್ನು? ಗೌಡ್ರ ಮೇಲೆ ನಂಬಿಕೆ ಇಲ್ದೇ ಇರೋದಕ್ಕೆ. ಮಾವ ಮಾವ ಏನವ್ವಾ? ನಂಗೆ ಸಾನ ಹೊಟ್ಟೆ ಆಯ್ತದೆ. ಹೊಟ್ಟೆ ಅಡುಗ ಮನೇಲಿ ಅನ್ನ ಮಾಡಿಟ್ಟಿನಿ, ಆಕನೋ ಉಣ್ಣು. ನಾನೇ ಹಾಕೊಂಡು ತಿನ್ಬೇಕಾ? ಹಂಗೆಲ್ಲರೂ ಮಾಡಿಬಿಟ್ಟೆ. ನಮ್ಮ ಪ್ರಧಾನಮಂತ್ರಿಗಳು, ಅಮೆರಿಕ ಎಕ್ಸ್ ಪ್ರೆಸಿಡೆಂಟು ಬರಾಕ್ ಒಬಾಮ ಅವರೆಲ್ಲ ಬಂದು ನೀರು ಸಾರು ಎಲ್ಲನೂ ಹಾಕೊಡ್ತಾರೆ. ಇರು, ಐ ಲೈಕ್ ಇಟ್. ಓಯ್ ರಿಂಗ್ ಮಾಸ್ಟ್ರೆ, ನೀವು ಅವಾಗ ಒಳ್ಳೆ ಕಾಮಿಡಿ ಮಾಡ್ತೀರಾ ಅನ್ನೋದು ನಮಗೆ ಇವಾಗಲೇ ಗೊತ್ತಾದದ್ದು. ಗೌಡ್ರೆ, ನಿಮ್ಮ ಯೋಗ್ಯತೆಗೆ ಕಾರ್ಪೊರೇಷನ್ ಕಾಳಪ್ಪನೇ ಬತ್ತಿಲ್ಲ, ಇನ್ನು ಬರಕ್ ಒಬಾಮ ಬೇರೆ ಬತ್ನಾ? ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನಾನು ಇವಳಿಗೆ ಸಮಾಧಾನ ಮಾಡೋಕ್ಕೋಸ್ಕರ ಹಂಗೆ ಹೇಳ್ದಿ. ಸಿಕ್ಕಿದ್ದೆ ಚಾನ್ಸು ಅಂತ ನನ್ನ ಕಾಲೆಳಕ್ಕೆ ನೋಡಿದ್ಯಾ? ಓಯ್ ಗೆಣತಿಮ್ಮ, ನಾವು ನಿಮಗೆ ಸಿಕ್ಕಿದ್ದು ನಿಮ್ಮ ಅದರಷ್ಟ ಅಂತ ನೆನೆಸ್ಕೊಳ್ಳಿ. ನಾವು ಬಜ್ಜಿ ಕಾಲಷ್ಟೇ ಇಳಿತೇವೆ. ಇನ್ನು ಕೆಲವರಿದ್ದಾರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ನಿಮ್ಮ ಚಡ್ಡಿಯನ್ನು ಇಳಿದು ಬಿಡ್ತಾರೆ. ತೂ ಪೋಲಿಗಳು. ಮಾವ ಇವ್ರ ಜೊತೆ ಸೇರ್ಬೇಡ. ನೋ, ಇವರಿಬ್ರು ಮಾತ್ರ ಪೋಲಿಗಳು. ನಾನು ಒಳ್ಳೆ ಹುಡುಗ ಸೂರಿ. ಅಂದ್ರೆ ನಾವೆಲ್ಲ ಹೆಕ್ಕ ತಿಂಬವ? ಅದನ್ನ ಬಿಡಿಸ್ಬೇರೆ ಹೇಳ್ಬೇಕಾ? ನೀವೆಲ್ಲ ಒಸಿ ಸುಮ್ನಿರಿ. ಮಾವ ನಂಗೆ ಸಾನ ಹೊಟ್ಟೆ ಸಿಗ್ತದೆ, ಊಟ ಮಾಡಿಸು. ಇಲ್ಲಾಂದ್ರೆ ಹೊಟ್ಟೆಲಿ ಹುಳ ಬಂದ್ಬಿಡ್ತದಂತೆ. ಗೌಡ್ರೆ, ಪಾಪ ದೊಡ್ಡ ಮಗು ಊಟ ಕೇಳ್ತಾ ಇದೆ, ಹೋಗಿ 4 ಪ್ಲೇಟ್ ಊಟ ತಗೊಂಬನಿ. ಅಡಕ್ಕೆ ಅಕ್ಕಬುಲ ಇರೋದು ಇವೊಬ್ಬ, ಇನ್ನು 3 ಪ್ಲೇಟ್ ಯಾರಿಗಪ್ಪ? ನಮ್ಗೆ. ನಾ ತರೋದಿಲ್ಲ, ನಿಮ್ಗೆ ಕೊಡೋದು ಇಲ್ಲ. ಬೇಕು ಅಂದ್ರೆ ಮಾಡ್ಕೊಂಡು ತಿನ್ನಿ. ಓಯ್ ಪಾರೋವ್ರೆ, ನಿಮಗೆ ತರುವ ಅನ್ನದಲ್ಲಿ ನಮಗೆ ಸ್ವಲ್ಪ ಕೊಡಿಯಲ್ಲ, ತಿಂತೇವೆ. ನಾನು ಕೊಡೋಕ್ಕಿಲ್ಲ. ನೀವು ನೋಡೋಕೆ ಒಳ್ಳೆ ಮಕ್ಳು ಕಳ್ರ ಥರ ಇದ್ದೀರಾ. ನನ್ನ ನೋಡಿದ್ರೆ ನಂಗೆ ಸಾನೆ ಭಯ ಆಯ್ತದೆ. ನಾನೇ ಊಟ ಕೊಟ್ಬಿಟ್ಟೆನಾ? ಲೊಟ್ಟೆ ಮಾಮ ಕೋಳಿ ಜುಟ್ಟು. ಲೊಟ್ಟೆ ಮಾಮ ಕೋಳಿ ಜುಟ್ಟು, ಐ ಲೈಕ್ ಇಟ್. ತಗೋಬ ತಿನ್ನು. ನಂಗೆ ಊಟ ಮಾಡಕ್ ಬರೋಕ್ಕಿಲ್ಲ, ನೀನು ತಿನ್ಸು.
ನಾ ತಿನ್ನಿಸ್ಬೇಕಾ? ನೀನೇ ತಿನ್ನಿಸ್ಬೇಕು. ತಿನ್ಸು ತಿನ್ಸು. ಸರಿ ತಿನ್ನವ್ವ. ತಿನ್ನವ ಅಂದ್ರೆ ಆಯ್ತದ. ಮೊದಲು ಆ ಕದಿಮ್ರನ್ನ ಆಚೆ ಕಳ್ಸು. ಕದೀಮ್ರೆ ಆಚೆ ಹೋಗ್ರಪ್ಪ, ನಮ್ಮ ಕೂಸು ಉಣ್ಬೇಕಂತೆ. ಐ ಲೈಕ್ ಇಟ್ ಕದೀಮರು. ಈ ಪದದಲ್ಲಿಯೇ ಒಂದು ನಮೂನೆ ಕಿಕ್ಕುಂಟು. ಕರಿಮಾಸ್ ಲೆಟ್ಸ್ ಗೋ. ಮಾವ ಬೇರ್ಬೇರ್ನೆ ತಿನ್ಸು. ಮಾವ ಹಂಗೆ 2 ಪದ ಬುಡಿ. ನೀನೇನಮ್ಮ ಕೂತ್ರು ಪದ ಬಿಡು ನಿಂತ್ರು ಪದ ಬಿಡು ಅಂತಿದ್ದೆ. ನೀವ್ ಇವಾಗ ಹಾಡು ಹೇಳ್ಬೇಕಂದ್ರೆ ಹೇಳ್ಬೇಕು ಅಷ್ಟೇ. ಈಗ ಬೇಡ, ನಿಮ್ಮ ಮನೆ ಕತ್ತಿದೆಲ್ಲ ಆಗ ಹೇಳ್ತೀನಿ ಆಯ್ತಾ? ಹಂಗಾರೆ ನಂಗೆ ಊಟ ಬೇಡ, ಈಗಲೇ ಮಲ್ಕೋತೀನಿ. ಹೋಗಿ ಚಾಪೆ ತಗೊಬನ್ನಿ. ಹಂಗೆ ಹಾಡು ಹೇಳಿ. ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ. ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ. ನಿನಗೆ ನಾನು ನನಗೆ ನೀನು, ನಿನಗೆ ನಾನು ನನಗೆ ನೀನು. ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ. ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ. ಸರಿಯಾದ ಹೊತ್ತಿಗೆ ಬಂದಿದ್ದಾರಿ. ಬ್ಯಾರೆಯವರು ಇವಳನ್ನ ಈ ಪರಿಸ್ಥಿತಿಲಿ ನೋಡ್ರೆ ತಪ್ಪು ತಿಳ್ಕೊಂಬಿಡ್ತಾರೆ. ಎತ್ಕೊಂಡು ಕೋಣಲ್ಲಿ ಮಲಗಿಸಿ. ಜೋ ಅಂತ ಮಲಗಿಸಿದವರು ನೀವೇ, ಈಗ ಎತ್ಕೊಂಡೋಗಿ ಮಲಗಿಸ್ಬೇಕಾಗಿರೋರು ನೀವೇ. ಐ ಲೈಕ್ ಇಟ್. ಕೇಟ್ ಕೇಟ್ ಕೇಟ್. ಮಗುವನ್ನ ಮಲಗಿಸಿ ಆಯ್ತಾ ಪಿತಾಮಗ? ಇನ್ನು ಅದೆಷ್ಟು ದಿನ ಹಿಂಗೆ ಆಡ್ಕೊಂಡ್ರೆ ನಾನು ನೋಡೇ ಬಿಡ್ತೀನಿ. ಆಡ್ಕೊಳ್ಳಿ. ಬಾಯ್ ಗೌಡ್ರೆ, ಇದ್ರಲ್ಲಿ ಆಡ್ಕೊಂಬುದು ಎಂತ ಇತ್ತು ಮರ್ರೆ. ಮುಂದೆ ಪುಟ್ಟಮಲ್ಲಿ ಅವ್ರು ಎತ್ಕೊಂಡು ಬಪ್ಪು ಪುಟ್ಟ ಪಾಪುನ ಆಡ್ಸೋ ಬದಲು ಈ ದೊಡ್ಡ ಪಾಪುನ ಆಡಿಸ್ತಿದ್ರಿ ಅಷ್ಟೇ. ಇನ್ಸ್ಪೆಕ್ಟ್ರೆ, ಅದು ಚಿಕ್ಕ ಪಾಪು, ಇದು ದೊಡ್ಡ ಪಾಪು. ಎರಡೂ ಪಾಪುಗಿರೋ ವ್ಯತ್ಯಾಸ ಏನು ಅಂದ್ರೆ ಅದು ಕೇಳ್ದೇನೆ ಅಳುತ್ತೆ, ಇದು ಕೇಳಿ ಕೇಳಿ ಅಳುತ್ತೆ. ಅರೆ ಕೆಕ್ಕಬುಲ, ಮೊದಲೇ ತಲೆ ಕೆಟ್ಟೋಗದೆ. ಇನ್ನೊಸಿ ತಲೆ ಕೆಡಿಸ್ಬೇಡಿ, ಸುಮ್ಮನೆ ಇದ್ದು ಬಿಡಿ. ಇಲ್ಲ ಅಂದ್ರೆ ಅರ್ಧೋಗಿರೋ ಗೋಣಿ ಚೀಲ ತಂದು ನಿಮ್ಗಳ ಬಾಯಿಗೆ ತುರುಕ್ಬಿಡ್ತೀನಿ. ಐ ಲೈಕ್ ಇಟ್. ಓಯ್ ಗೆಂಡತಿಮ್ಮ, ಅರ್ಧೋದ ಗೋಣಿ ಚೀಲವನ್ನು ತುರುಕುದು ಬೇಡ. ನಾ ಬಟ್ಟೆ ಹಸಿವಾಗ್ತಾ ಉಂಟು. ತೂತುಡೆ ಮಂಗಳೂರು ಗೋಲಿ ಬಜೆ ತಿನ್ನಿಸಿ. 3 ಬಿಟ್ಟವ್ರಿಗೆ ಊರಲ್ಲೇ ಸೇರ್ಕೊಂಡು ಹೋಗಿದ್ರು ಬುದ್ಧಿ ಬರಲ್ಲ ಅಂತ ನಿಮ್ಮನ್ನ ನೋಡಿ ಹೇಳಿರ್ಬೇಕು. ಗೌಡ್ರೆ, ಈ 3 ಬಿಟ್ಟವರು ಅಂದ್ರೆ ಯಾರು? ಕಲ್ಟಿವೇಟ್ರು, ಕೆಕ್ಕಬುಲ, ಇನ್ಸ್ಪೆಕ್ಟ್ರು. ಅಡ್ಡಿಲ್ಲ. ಮೈ ಮೇಲೆ ಯೂನಿಫಾರ್ಮ್ ಇಲ್ಲ. ಈಗ ನಮ್ಮಿಂದ ಎಂತ ಸಹಾಯ ಬೇಕು ಕೇಳಿ. ಏನು ಮಾಡೋದು ಇನ್ಸ್ಪೆಕ್ಟ್ರೆ? ಪಾರು ಸಮಸ್ಯೆನ ಹೆಂಗ್ ಬಗೆಹರಿಸ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಆ ವಾರ್ಡಂತ ನೋಡ್ತಾ ಇದ್ರೆ ನಾ ಹಟ್ಟಿಲಿದ್ದೀನೋ ಮೆಂಟಲ್ ಆಸ್ಪತ್ರೆಲಿದ್ದೀನೋ ಒಂದು ಗೊತ್ತಾಯ್ತಾ ಇಲ್ಲ. ಸುಸುರು ಬತ್ತಿ, ಡೋಂಟ್ ವರಿ, ಬಿ ಕೂಲ್. ಹಮ್ ಹೂನಾ, ನೀವಿನ್ನೂ ಮೆಂಟಲ್ ಆಸ್ಪತ್ರೆಗೆ ಎಂಟ್ರಿ ಆಗಿಲ್ಲ. ಜಸ್ಟ್ ಗೇಟ್ ಹತ್ರ ಇದ್ದೀರಾ. ವಿದಿನ್ 2-3 ಡೇಸ್ ಗೇಟ್ ಒಂದು ಒಳಗೋಗ್ತೀರಾ. ಮೊದಲು ತಗೊಂಡೋಗಿ ನಿನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು ಕೂಡ. ಆಗ ನನ್ನ ಅರ್ಧ ಸಮಸ್ಯೆ ಬಗೆಹರಿತದೆ. ಐ ಲೈಕ್ ಇಟ್. ವೈರಿಂಗ್ ಮಾಸ್ಟ್ರೆ, ತುಂಬಾ ದಿವಸದಿಂದ ಮೆಂಟಲ್ ಆಸ್ಪತ್ರೆಗೆ ಹೋಗ್ಬೇಕನ್ನೋದು ನನ್ನ ಕನಸು. ಆದಷ್ಟು ಬೇಗ ಸೇರಿಸಲ್ಲ. ಅಲ್ಲಿ ಕೊಡುವ ತಿಂಡಿ ತಿನಿಸುಗಳೆಲ್ಲ ತಿಂದು ನಾನು 16 ಪ್ಯಾಕ್ ಮಾಡ್ಕೊಳ್ತೀನಿ. ಏ ಹೆಕ್ಕ ತಿಂಬಾನೆ, ನೀನು ಮೆಂಟಲ್ ಹಾಸ್ಪಿಟ್ಲಿಗೆ ಹೋದ್ರೆ ನಿಂಗೆ 16 ಪ್ಯಾಕ್ ಬತ್ತಿಲ್ಲ, ಇರೋ ಫ್ಯಾಮಿಲಿ ಪ್ಯಾಕು ಕರ್ಗಿ 0 ಪ್ಯಾಕ್ ಆಗಿಬಿಡುತ್ತೆ. ಐ ಲೈಕ್ ಇಟ್. ಓಯ್, ನನಗೆ ಕನಸಿನಲ್ಲಿ ಯಾವಾಗಲೂ ದೀಪಿಕಾ ಪಡ್ಕೊಂಡೆ ಬಂದು ನೀನು 0 ಪ್ಯಾಕ್ ಆಗ್ಬೇಕಂತ ಹೇಳ್ತಿದ್ಲು. ಅದು ನಿಮ್ಮಿಂದ ಆದ್ರೂ ನೆರವೇರಲಿ. ಸೇರಿಸಲ್ಲ. ನಿಮ್ಗಳ ಜೊತೆಗಿದ್ರೆ ನಮ್ಮ ಅಪ್ರಾಣೆಗಳು ನನ್ನ ಸಮಸ್ಯೆಗಳು ಬಗೆಹರಿಯಲ್ಲ. ಹೋಗಿ ಹೋಗಿ ನಿಮ್ಗಳ ತಾವು ನನ್ನ ಕಷ್ಟ ಉಳ್ಕೊತೀನಲ್ಲ, ನನ್ನ ಮೆಟ್ ತಗೊಂಡು ನಾನೇ ಹೊಡ್ಕೋಬೇಕು. ಪೋರಪ್ಪು, ಐ ಲೈಕ್ ಇಟ್.
ಪಾಪ ಗೌಡ್ರು ಬೇಜಾರು ಮಾಡ್ಕೊಂಬಿಟ್ರು. ಅದವ್ರ ಸ್ವಯಂಕೃತ ಅಪರಾಧ. ಪಾರು ಅವರಿಗೆ ಅವ್ರು ಮಂಡಿ ಪೆಟ್ ಮಾಡ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ನಡೀತೀತಾ? ಈಗ ಪಾರು ಅವರು ಸರಿಯಾಗಬೇಕಂದ್ರೆ ನನ್ನಂತ ಒಬ್ಬ ಫೇಮಸ್ ಡಾಕ್ಟರ್ ಬರಲೇಬೇಕು. ಐ ಲೈಕ್ ಇಟ್. ಕ್ಯಾಟ್ ಕ್ಯಾಟ್ ಕ್ಯಾಟ್. ಹಾಯ್, ದಿಸ್ ಇಸ್ ಡಾಕ್ಟರ್ ಡ್ಯಾನಿ. ನಮಗೆ KRS ಡ್ಯಾಮ್ ಗೊತ್ತು, ನೀವ್ಯಾರ ಡಾಕ್ಟರ್ ಡ್ಯಾನಿ? ಈ ಮನೆಯಲ್ಲಿ ಒಂದು ಹುಡುಗಿ ತಲೆಗೆ ಪೆಟ್ಟು ಬಿದ್ದು ಬ್ಯಾಕ್ ಟು ಪೆವಿಲಿಯನ್ ತರ ಚೈಲ್ಡ್ಹುಡ್ ಹೋಗ್ಬಿಟ್ಟಿದಾರಂತೆ. ನಿಜ? ನಿಜ ನೇ. ಅದ್ರ ವಿಷಯ ನಿಮಗೆ ಹೆಂಗ್ ಗೊತ್ತಾಯ್ತು? ನಿಮ್ಗೆ ಮಧುರ್ ಅವ್ರು ಗೊತ್ತಾ? ಗೊತ್ತಾ? ಅವರು ನಾನು ಶಾನೆ ಕ್ಲೋಸು. ಅಂದ್ರೆ ಪ್ಯಾಟೆಲಿ ನಮ್ಮಟ್ಟಿ ಅವರಟ್ಟಿ ಎದೆದ್ರಗವ ಇನ್ನಿ ಎದುರು ಮನೇಲಿ ಇದಾರೆ ಅಂತ ತುಂಬಾ ಕ್ಲೋಸ್ ಆಗಕ್ಕೆ ಹೋಗ್ಬೇಡಿ, ಆಮೇಲೆ ನಿಮ್ ಚಾಪ್ಟರ್ ಕ್ಲೋಸ್ ಆಗ್ಬಿಡುತ್ತೆ. ಇದು ನಮ್ಮ ಪರ್ಸ್ನಲ್. ನಿಮಗೆ ಯಾಕ? ಮೊನ್ನೆ ಯಾರೋ ಪಕ್ಕದ ಮನೇಲಿ ಮೇಲೆ ಕಣ್ಣು ಹಾಕಿದ್ರು ಅಂತ ಊರ್ ಜನ ಎಲ್ಲ ಅಟ್ಟಾಡ್ಸ್ಕೊಂಡು ಹೊಡೆದು ಕಣ್ಗುಡಿನೇ ಕಿತ್ತಾಕ್ಬಿಟ್ರಂತೆ. ಉಣ್ಣಿಲ್ಲ ತಿನ್ನಿಲ್ಲ, ಅದೇನೋ ಬಂದು ತಲೆಗೆ ಬಡ್ದಂಗಾಯ್ತು. ನೋಡಿ, ನೀವು ಅನ್ಕೊಂಡಂಗ ನಾವಿಲ್ಲ. ಬಂದ್ ವಿಷಯ ಹೇಳಿ. ಮಧುರ್ ಅವರು ಈ ಊರ್ ಗೌಡ್ರ ಹತ್ರ ಈ ಮನೆ ಹುಡುಗಿಗೆ ತಲೆಗೆ ಪೆಟ್ಟು ಬಿದ್ರ ವಿಷಯ ಹೇಳಿದ್ರಂತೆ. ಅದಕ್ಕೆ ಗೌಡ್ರು ನನ್ನನ್ನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಕಳಿಸಿದ್ದಾರೆ. ಮಧುರ್ ಅವ್ರು ನನ್ನ ಬಗ್ಗೆ ಕೇರ್ ತಗೋತಾರ ನೋಡ್ರೆ ಗಿಣ್ಣಲ್ಲಿ ಕುಡ್ದಷ್ಟೇ ಸಂತೋಷ ಆಯ್ತದೆ. ಹಲೋ ಮಿಸ್ಟರ್. ಹೇಳಿ ಡಾಕ್ಟರ್. ಮಧುರ್ ಅವರು ಕೇರ್ ತಗೋತಾ ಇರೋದು ನಿಮ್ಮ ಬಗ್ಗೆ ಅಲ್ಲ, ಪೇಷಂಟ್ ಬಗ್ಗೆ. ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಕಂಬಿಡಿ. ಬನ್ನಿ, ಪೇಷಂಟ್ ಕೋಣ ಒಳಗೆ ಅವ್ರ ತೋರಿಸ್ತೀನಿ. ಬೇಡ, ಬರೀ ಸ್ಮೆಲ್ಲಲ್ಲೇ ಪೇಷಂಟ್ ಯಾವ ಕೋಣೆಲಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ನೀವಿಲ್ಲೇ ಇರಿ. ನಾಯಿ ಮರಿ ತಿಂಡಿ ಬೇಕೆ? ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಹಾಯ್. ಓಯ್, ಯಾರ ನೀವು ಮೇಕೆ ಗಡ್ಡ ತಾತ? ನನ್ನ ತಾತ ಅನ್ಬೇಡಮ್ಮ, ನನ್ನ ಹಾರ್ಟು ತೂತಾಗ್ಬಿಡುತ್ತೆ. ಸೂಜಿ ಹಾಕೊಂಡು ಮಲ್ಕೊಳ್ಳಿ. ನೋಡಮ್ಮ, ನಾನು ನಿನ್ನ ಚೆಕ್ ಮಾಡಕ್ ಬಂದಿರೋ ಡಾಕ್ಟ್ರು. ನನ್ನ ಪಸಂದಾಗೆ ಅವನಲ್ಲ. ಇಲ್ಲ ಚಿನ್ನ, ನೀನು ಪಸಂದಾಗಿಲ್ಲ. ನನ್ಗೇನಾಗಿದ್ದು? ನೀನ್ ಯಾಕೆ ಚಿಕ್ಕ ಹುಡುಗಿ ತರ ಆಡ್ತಿದ್ಯಾ? ದೊಡ್ಡ ನಾನು ಚಿಕ್ಕ ಹುಡುಗಿ, ಅದಕ್ಕೆ. ನೀವು ಸುಳ್ಳು ಹೇಳ್ತಿದ್ರ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು ಚಿನ್ನ, ನೀನು ಚಿಕ್ಕ ಹುಡುಗಿ ಅಲ್ಲ, ದೊಡ್ಡೋಳಾಗಿದ್ಯಾ. ಇಲ್ಲ, ನಾನು ಚಿಕ್ಕ ಹುಡುಗಿನೇ. ನೋಡು ಬಂಗಾರಿ, ಡಾಕ್ಟ್ರ್ ಹತ್ರ ದೇವ್ರ ಹತ್ರ ಸುಳ್ಳು ಹೇಳ್ಬಾರ್ದಂತೆ. ಸುಳ್ಳು ಹೇಳಿದ್ರೆ ಸತ್ತೋಗ್ಬಿಡ್ತಾರೆ. ನಾನು ನಿಮ್ಮ ಹತ್ರ ಸುಳ್ಳು ಹೇಳಿ ಡಾಕ್ಟರ್ ಅಂಕಲ್, ನಾನು ನಿಜವಾಗ್ಲೂ ಚಿಕ್ಕ ಹುಡುಗಿನೇ, ಅದಕ್ಕೆ ಸ್ಕೂಲ್ಗೆ ಹೋಯ್ತಾವ್ನಿ. ಗೌಡ್ರು ನಿನ್ಗೇನಾಗ್ಬೇಕು? ಮತ್ತೆ ಅವರು ನೀನ್ ದೊಡ್ಡವಳಾಗಿದ್ರು ಚಿಕ್ಕ ಹುಡುಗಿ ತರ ನಾಟಕ ಮಾಡ್ತಿದ್ಯಾ, ಅವಳ ತಲೆನ ಓಪನ್ ಮಾಡಿ ಚೆಕ್ ಮಾಡಿ ಅಂತ ನನ್ನನ್ನು ಕಳಿಸಿದ್ರು. ಹೌದಾ? ಹಂಗಾದ್ರೆ ನೀವು ನನ್ನ ತಲೆ ಓಪನ್ ಮಾಡಿ ಚೆಕ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಯ್ತದೆ ನನ್ನ ಚಿಕ್ಕ ಹುಡುಗಿ ಅಂತ. ಚೈಲ್ಡಿಸ್ಟ್ ಅನ್ಕೊಂಡಿದ್ದೆ, ಇವ್ರು ನಿಜವಾಗ್ಲೂ ಚೈಲ್ಡೇ. ಮೇಕೆಗಡ್ಡ ತಾತ ಬೇರೆ ನಂಗೆ ಚೆಕಪ್ ಮಾಡಿ ನಾನು ಆಟ ಆಡೋಕೆ ಹೋಗ್ಬೇಕು, ಆದರೆ ನಂಗೆ ಸೂಜಿ ಮಾತ್ರ ಚುಚ್ಚಬೇಡಿ, ನಂಗೆ ಸಾನೆ ಹೆದರಿಕೆ ಆಯ್ತದೆ. ನೋಡಮ್ಮ, ನೀನು ಚಿಕ್ಕ ಹುಡುಗಿ ಅಂತ ನಾನು ನಂಬ್ತೀನಿ. ನಾನು ಇಂಜೆಕ್ಷನ್ ಕೊಡಬಾರ್ದು ಅಂದರೆ ನೀನು ಯಾರ ಹತ್ರಕ್ಕೂ ಹೋಗ್ಬಾರ್ದು, ಅದರಲ್ಲೂ ನಿಮ್ಮ ಭಾವನ ಹತ್ರಕ್ಕಂತೂ ಹೋಗ್ಲೇಬಾರ್ದು. ಮತ್ತೆ ನಂಗೆ ಊಟ ಮಾಡಿಸೋರು ಯಾರು? ಊಟನೂ ನೀನೇ ಮಾಡಬೇಕು, ಜಡೆನೂ ನೀನೇ ಹಾಕೋಬೇಕು. ಮತ್ತೆ ಸ್ಕೂಲ್ ಕರ್ಕೊಂಡು ಹೋಗೋರು? ಸ್ಕೂಲ್ಗೂ ನೀನೇ ಹೋಗ್ಬೇಕು. ಒಂದು ವೇಳೆ ನಿಮ್ಮ ಮಾವನ ಜೊತೆ ಹೋದ್ರೆ ಒಂದೊಂದು ಸೂಜಿ ಅಲ್ಲ, ಎರಡೆರಡು ಸೂಜಿ ಚುಚ್ಚಿಬಿಡ್ತೀನಿ. ಎಂಥದ್ದು ಮನೆ ಮುಂದೆ ವಾಕಿಂಗ್ ಮಾಡ್ತಿದ್ದೀರಾ? ಯೋ, ವಾಕಿಂಗ್ ಮಾಡ್ತಾ ಇಲ್ಲ ಕೂಡ. ಮಧುರ್ ಅವರು ಯಾರು ಡಾಕ್ಟ್ರ್ ಕಳಿಸ್ಯಾರೆ, ಅವರು ಒಳಕ್ಕೆ ಹೋಗಿ ಪಾರನ್ನ ಚೆಕ್ ಮಾಡ್ತಾರೆ. ಅವರು ಬಂದು ಯಾನ್ ಹೇಳಿರು ಅಂತ ಕಾಯ್ತಾವ್ನಿ. ಅಂತೂ ನಿಮಗೊಬ್ಬರು ಡಾಕ್ಟರ್ ಸಿಕ್ದಂಗೆ ಆಯ್ತು. ಇನ್ನು ಪಾರು ಅವ್ರು ಸಮಾತ್ರ ಬಿಡಿ. ಅಷ್ಟಾಗ್ಬಿಟ್ರು ಸಾಕು ನೋಡಿ ಇನ್ಸ್ಪೆಕ್ಟ್ರೆ. ಸಂಕ್ರೇಶ್ವರ ಜಾತ್ರೆಗೆ ನಿಮ್ಮ 3 ಜನಕ್ಕೂ ಮುಡಿ ಕೊಡಿಸ್ಬಿಡ್ತೀನಿ. ಥ್ಯಾಂಕ್ಸ್ ಮರ್ರೆ. ಇನ್ಸ್ಪೆಕ್ಟ್ರೆ, ಅವರು ಮುಡಿ ಕೊಡಿಸ್ತೀನಿ ಅಂತ ಇದ್ರೆ ನೀವು ಒಳ್ಳೆ ಬೀಡಿಯ ಸೈಟ್ ಕೊಡಿಸ್ತಾರೆ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಮುಡಿ ಕೊಡಿಸ್ತೀನಿ ಅಂದ್ರೆ ನಿಮ್ ಕೂದಲನ್ನ ನುಣ್ಣಗೆ ಬೋಳಿಸ್ತೀನಿ ಅಂತ. ಅಷ್ಟು ಉದ್ದದ ಎಂತದಕ್ಕೆ ಕುಯ್ತೀಯಾ? ನಿನ್ನೆ ನಮ್ಮನೆ ಬೋಲ್ ಬಂದಲ್ಲ. ಡಾಕ್ಟ್ರೆ, ಪಾರುಗೆ ಏನಾಗಿದ್ದು? ಅವ ಸರಿ ಹೋದಲ್ಲ? ಸರಿ ಹೋಗೋ ಥರ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ಓ ಡಾಕ್ಟರ್, ನನಗೂ ಟ್ಯಾಬ್ಲೆಟ್ ಅಂದ್ರೆ ಗಂಡಾಬಟ್ಟೆ ಇಷ್ಟ. ಮುಜೆ ತೋ ಗೋಲಿ ದೇನಾ? 2 ಗೋಲಿ ಕೊಡೋದಕ್ಕೆ ಟ್ಯಾಬ್ಲೆಟ್ ಏನು ಚಾಕ್ಲೇಟಾ? ಡಾಕ್ಟ್ರೆ, ಅವ ಹಂಗೆ ಕಂಬಿಡಿ, ಹುಚ್ಚೂರು ಸಂಘದ ಅಧ್ಯಕ್ಷ.
ಅದಕ್ಕೆ ನಿಮ್ಮೂರು ಜನರಲ್ಲೂ ಅವನ ಲಕ್ಷಣನೇ ಕಾಣ್ತಿದೆ. ತಾವು ಫೀಸ್ ತಗೊಳ್ಳಲ್ಲ ಅಂದರೆ ಹೊರಡ್ಬೋದು. ಕಂಜುಸ್ಕೋಡಂಗೆ. ಗೌಡ್ರೆ, ಡಾಕ್ಟರ್ ಬಂದ ಟ್ರೀಟ್ಮೆಂಟ್ ಕೊಟ್ಟಾಯ್ತಲ್ಲ, ಪಾರು ಅವ್ರನ್ನ ಕಣ್ಕೊಂಡು ಬನ್ನಿ. ಕಂಡ್ಕೊಂಬರಕ್ಕೇನು ಹೋಗ್ಬೋದು, ಆದರೆ ಒಳಕ್ಕೆ ಹೋಗಕ್ಕೆ ಒಬ್ಬನಿಗೆ ಭಯ ಆಯ್ತದೆ. ನೀವು ಬನ್ರಪ್ಪ. ನಮಗೆ ನಿಮ್ಗಿಂತ ಜಾಸ್ತಿ ಭಯ ಆಗ್ತಾ ಇದೆ. ನಾವು ಬಾಗ್ಲಲ್ಲೇ ಕಾಯ್ತಾ ಇರ್ತೀವಿ, ನೀವು ಹೋಗಿ ಬನ್ನಿ. ಪಾರು, ಮಾವ ನೀವ್ಯಾಕೆ ನನ್ನ ರೂಮ್ ಒಳಗೆ ಬಂದ್ರಿ? ಬರ್ಬೇಡಿ, ಹೋಗಿ. ಯಾನಾಯ್ತವ ಪಾರು? ಬಾಯ್ದಿ. ನೀವೇನಾದ್ರೂ ನನ್ನ ದಂಡಕ್ಕೆ ಬಂದ್ರೆ ಡಾಕ್ಟ್ರು 2 ಸಲ ಸೂಜಿ ಚುಚ್ಬಿಡ್ತಾರಂತೆ. ನೀವು ಬರ್ಬೇಡಿ, ಹೋಗಿ. ಯಾವ್ದಪ್ಪ ಇದು ಹೊಸ ಮೊಲ್ಲಾಗ್ರ? ಪಾರು, ಡಾಕ್ಟ್ರ್ ಆಗ್ಲೇ ಹೊಂಟೋದ್ರು. ನೀ ಬಾಯಿಲಿ. ನೀವೇನೋ ನನ್ನ ದಂಡಕ್ಕೆ ಬಂದ್ರೆ ನಾನು ಜೋರ ಕಿರ್ಚ್ಕೊಂಡ್ಬಿಡ್ತೀನಿ ಅಷ್ಟೇ. ಅಯ್ಯೋ ಶಿವನೇ, ಇಷ್ಟು ದಿನ ನನ್ನ ದಂಡಕ್ಕೆ ಬರಕ್ಕೆ ತುದಿಗಾಲು ನಿಂತಿದ್ದ, ಇವತ್ತೇನಪ್ಪ ಹಿಂಗಾಡ್ತಾವಳೆ? ಪಾರು, ನೀವೇನೋ ಇವಾಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನೇ ಜೋರ